ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬದುಕು ಅನ್ನೋದೇ ಹಾಗೆ, ನಾವು ನೀವು ಅನ್ಕೊಂಡಂತೆ ಯಾವುದೂ ಇರಲ್ಲ. ಭಗವಂತ ಏನ್ ಅನ್ಕೊಳ್ತಾನೋ ಅದೇ ಆಗೋದು. ನಾವು ಕನಸು ಕಾಣೋದೇ ಒಂದು, ನಮ್ಮ ಬದುಕಲ್ಲಿ ಆಗೋದೇ ಇನ್ನೊಂದು. ಪ್ಲಾನ್ ಮಾಡಿ ಯಾವುದನ್ನು ಮಾಡೋದಿಕ್ಕಾಗಲ್ಲ. ವಿಧಿ ಲಿಖಿತದ ಮುಂದೆ ಯಾರೂ ನಿಲ್ಲೋದಿಕ್ಕಾಗಲ್ಲ ಬಿಡಿ. ಯಾಕಂದ್ರೆ ಬ್ರಹ್ಮನ ಬರಹವೇ ಹಾಗೆ, ಹಣೆ ಬರಹಕ್ಕೆ ಹೊಣೆ ಯಾರೋ ಅನ್ನೋ ಹಾಗೆ ಎಲ್ಲವನ್ನ ನಾವೇ ಅನುಭವಿಸಬೇಕು. ಅದು ಕಷ್ಟವೇ ಆದ್ರೂ ಸರಿ, ಸುಖವೇ ಆದ್ರೂ ಸರಿ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅಂದ್ಕೊಂಡ್ರ? ಅದಕ್ಕೂ ಒಂದು ಕಾರಣ ಇದೆ. ಕನ್ನಡದ ಕಿರುತೆರೆ ಹಾಗೂ ಸಿನಿಮಾ ಲೋಕದಲ್ಲಿ ಲವ್ ಮಾಡಿ ಮದುವೆಯಾದವರು ಅದೆಷ್ಟೋ ಮಂದಿ ಇದ್ದಾರೆ. ಲವ್ ಮಾಡಿ ಹಸೆಮಣೆ ಏರೋದು ಹೊಸದೇನೂ ಅಲ್ಲ. ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಕಾಲದಿಂದಲೂ ಲವ್ ಮ್ಯಾರೇಜ್ ಕತೆಗಳು ಇದ್ದೇ ಇದೆ. ಯಾಕಂದ್ರೆ ವಿಷ್ಣು ಭಾರತಿ, ಅಂಬಿ ಸುಮಲತಾ ಇವರೆಲ್ಲ ಲವ್ ಮ್ಯಾರೇಜ್ ಆದವರು. ಯಶ್, ರಾಧಿಕಾ, ಸುದೀಪ್, ಪ್ರಿಯಾ, ಧ್ರುವ ಜೋಡಿ ಇವರೆಲ್ಲರೂ ಪ್ರೀತಿಸಿ ಮದುವೆಯಾದವರು. ಹೀಗಾಗಿ ಲವ್ ಸ್ಟೋರಿಗಳು ಅನ್ನೋದು ಸಿನಿಮಾ ರಂಗಕ್ಕೆ ಹೊಸದೇನೂ ಅಲ್ಲ. ಇವರಂತೆ ನೆಮ್ಮದಿಯ ಬದುಕು ಕಟ್ಕೊಳ್ಬೇಕು, ಮೇಡ್ ಫಾರ್ ಈಚ್ ಅದರ್ ಅನ್ನುವಂತೆ ಬದುಕಬೇಕು, 100 ಕಾಲ ಖುಷಿಯಾಗಿ ಇರಬೇಕು ಅಂತ ಆಸೆ ಪಟ್ಟವರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ. ಇದೇ ಕಾರಣಕ್ಕೆ ಅಲ್ವಾ ಮೈಸೂರಿನ ಯುವ ದಸರಾದಲ್ಲಿ ಪ್ರಪೋಸ್ ಮಾಡಿದ್ದು, ಆಮೇಲೆ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದು. ಒಂದಿಷ್ಟು ಜನ ಕೂಡ ಅಪಸ್ವರ ಎತ್ತಿದ್ದು. ದಸರಾದಂತಹ ವೇದಿಕೆ ಮೇಲೆ ಲವ್ ಪ್ರಪೋಸ್ ಮಾಡೋದು ಅಂದ್ರೆ ಏನರ್ಥ ಅಂತ ಎಲ್ಲರೂ ಬೇಸರ ವ್ಯಕ್ತಪಡಿಸಿದ್ರು. ಆಮೇಲೆ ಅದೇ ತಣ್ಣಗಾಯ್ತು ಬಿಡಿ. ಪ್ರೀತಿಸಿದ ಜೋಡಿ ಹಕ್ಕಿಗಳು ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿದ್ರು. 1-2 ವರ್ಷ ಖುಷಿಯಾಗೇ ಇದ್ರು. ಆಮೇಲೆ ಅಸಲಿ ಕತೆ ಶುರುವಾಗಿದ್ದು. ಹೊಂದಾಣಿಕೆ ಆಗ್ತಾ ಇಲ್ಲ, ಒಟ್ಟಿಗೆ ಬದುಕೋದಕ್ಕೆ ಆಗಲ್ಲ ಅಂತ ದೂರ ಆದ್ರು. ಇಬ್ರು ದೂರ ಆಗಿ ಸುಮಾರು 2 ವರ್ಷ ಆಗ್ತಾ ಬಂತು. ಇವತ್ತಿಗೂ ಇಬ್ರು ಬೇರೆ ಮದುವೆ ಆಗೋ ಮನ್ಸ್ ಮಾಡಿಲ್ಲ. ಈ ಮಧ್ಯೆ ಇನ್ನೊಂದಿಷ್ಟು ಮಾತು ಕೇಳಿ ಬರ್ತಾ ಇದೆ. ಡಿವೋರ್ಸ್ ಆದ್ಮೇಲೆ ನಿವೇದಿತಾಗೆ ಲಕ್ ಕೈ ಕೊಡ್ತಾ ಅಂತ. ಯಾಕಂದ್ರೆ ಡಿವೋರ್ಸ್ ಆದ್ಮೇಲೆ ಸೋಷಿಯಲ್ ಮೀಡಿಯಾ ಬಿಟ್ಟು ಯಾವುದೇ ಟಿವಿ ಚಾನೆಲ್ ಆಗಿರಬಹುದು ಅಥವಾ ಸಿನಿಮಾದಲ್ಲಿ ಆಗಿರಬಹುದು, ಎಲ್ಲೂ ಕೂಡ ನಿವೇದಿತಾ ಗೌಡ ಕಾಣಿಸ್ತಿಲ್ಲ. ಆದ್ರೆ ಚಂದನ್ ಶೆಟ್ಟಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹಾಗೂ ಆಲ್ಬಮ್ ಸಾಂಗ್ ನಲ್ಲಿ ಮಿಂಚ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಿವೇದಿತಾ ಮೊನ್ನೆ ತಾನೇ ವಿಡಿಯೋ ಒಂದನ್ನ ಮಾಡಿದ್ರು. ಆ ವಿಡಿಯೋದಲ್ಲಿ ಕ್ಯಾಪ್ಷನ್ ಹಾಕಿದ್ರು, ಬೆಳಕು ಪರಿಪೂರ್ಣ ಆಗಿದ್ರು ಜೀವನ ಪರ್ಫೆಕ್ಟ್ ಆಗಿರಲ್ಲ. ಈ ಮಾತು 100% ಸತ್ಯ. ಯಾಕಂದ್ರೆ ಜೀವನ ಅನ್ನೋದೇ ಹಾಗೆ, ಏರಿಳಿತಗಳ ಸಮ್ಮಿಲನ. ನೋವು ನಲಿವು ಅನ್ನೋದು ಅದಾಗೆ ಬರುತ್ತೆ. ಕೊಡಬಾರದ ಕಷ್ಟಗಳನ್ನ ಕೊಟ್ಟು ಹೋಗ್ತವೆ. ಆತ್ಮೀಯರೇ, ನಿವೇದಿತಾ ಗೌಡ ಡಿವೋರ್ಸ್ ಆಗೋದಿಕ್ಕೂ ಮೊದಲು ಟಿವಿ ಚಾನೆಲ್ಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ರಿಯಾಲಿಟಿ ಶೋಗಳಲ್ಲಿ ಮೇಲಿಂದ ಮೇಲೆ ಕಾಣಿಸಿಕೊಳ್ತಾ ಇದ್ರು. ಗಿಚ್ಚಿ ಗಿಲಿಗಿಲಿ, ರಾಜಾ ರಾಣಿ, ಅದು ಇದು ಅಂತ ಮೇಲಿಂದ ಮೇಲೆ ಕಾರ್ಯಕ್ರಮಗಳಲ್ಲಿ ತೆರೆ ಮೇಲೆ ಬರ್ತಾ ಇದ್ರು. ಆದ್ರೆ ಡಿವೋರ್ಸ್ ಆದ್ಮೇಲೆ ಅದ್ಯಾಕೋ ಇದೆಲ್ಲದರಿಂದ ದೂರ ಆಗಿ ಹೋಗಿದ್ದಾರೆ. ನಿವೇದಿತಾ ಗೌಡ ಇದೆಲ್ಲದರಿಂದ ದೂರ ಇದ್ದಾರಾ ಅಥವಾ ಅವಕಾಶಗಳೇ ಸಿಗ್ತಾ ಇಲ್ವಾ ಒಂದೂ ಗೊತ್ತಿಲ್ಲ. ನಿವೇದಿತಾ ಬರೀ ರೀಲ್ಸ್ ಲೋಕಕ್ಕೆ ಸೀಮಿತ ಆಗಿದ್ದಾರೆ. ಇದೆಲ್ಲದರ ಮಧ್ಯೆ ತೆಲುಗಿನಲ್ಲಿ ಸಿನಿಮಾ ಒಂದನ್ನ ಸಹಿ ಹಾಕಿದ್ರು. ಆಮೇಲೆ ಸಿನಿಮಾದ ಟ್ರೇಲರ್ ಕೂಡ ರಿಲೀಸ್ ಆಗಿತ್ತು. ಆದ್ರೆ ಆಮೇಲೆ ಅದೇನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಹೀಗಾಗಿ ನಿವಿ ಪಾಲಿಗೆ ಲಕ್ ಕೈ ಕೊಡ್ತಾ ಅಂತ ತುಂಬಾ ಜನ ಮಾತನಾಡಿಕೊಳ್ತಿದ್ದಾರೆ. ಇತ್ತ ಚಂದನ್ ಶೆಟ್ಟಿ ಕೂಡ ತಕ್ಕ ಮಟ್ಟಿಗೆ ಬ್ಯುಸಿಯಾಗಿದ್ದಾರೆ. ತಾವು ಏನಾಗಬೇಕು ಅನ್ಕೊಂಡಿದ್ರು ಅದು ಆಗೋದಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ತಾವೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದು ಚಂದನ್ ಆಸೆಯಾಗಿತ್ತು. ಆದ್ರೆ ಆಸೆ ಇನ್ನೂ ಈಡೇರಿಲ್ಲ. ಅಲ್ಲೊಂದು ಇಲ್ಲೊಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಿನಿಮಾ ಕೂಡ ಮಾಡ್ತಿದ್ದಾರೆ. ಒಂದು ಲೆಕ್ಕದಲ್ಲಿ ಚಂದನ್ ಲೈಫ್ ಅದ್ಭುತವಾಗಿ ಸಾಗ್ತಾ ಇದೆ. ಸದ್ಯಕ್ಕಂತೂ ಮದುವೆ ಪ್ಲಾನ್ ಇಲ್ಲ. ಅಪ್ಪ ಅಮ್ಮ ಹುಡುಕಿದ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂದಿದ್ದಾರೆ. ಹೀಗಾಗಿ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.